ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಒಂದು ನಾಣ್ಯ ಅಂದ್ರೆ ಎವ್ರಿ ಕಾಯಿನ್ ಹ್ಯಾಸ್ ಟೂ ಸೈಡ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ನಾಣ್ಯವನ್ನ ನೀವು ನೋಡಿದ್ರೆ ಆ ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ. ಒಂದು ಮುಖ ತುಂಬಾ ಸುಂದರವಾಗಿದ್ರೆ ಇನ್ನೊಂದು ಮುಖ ತುಂಬಾ ವಿಕಾರವಾಗಿರುತ್ತೆ. ನಾನು ಹಾಗಾಗಿ ಸುಂದರವಾಗಿರುವಂತಹ ಆ ಒಂದು ಮುಖವನ್ನ ಮಾತ್ರ ನಾನು ನೋಡ್ತೀನಿ. ವಿಕಾರವಾಗಿರುವಂತಹ ಆ ಇನ್ನೊಂದು ಮುಖವನ್ನ ನಾನು ನೋಡೋದಕ್ಕೆ ಸಿದ್ಧ ಇಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡೋದಿಲ್ಲ. ಅದ್ರ ಬಗ್ಗೆ ನಾನು ತುಂಬಾ ಅಂದ್ರೆ ಯಾವಾಗಲೂ ಕೂಡ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅದಿಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ ಅನ್ನೋದು ಮುಟ್ಟಾಳ್ತನ, ಮತ್ತೆ ಅದೊಂದು ರೀತಿ ದುರಂತ ಅಂತಾನೆ ಹೇಳ್ತೀನಿ. ಇದನ್ನ ಯಾವ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಈ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಚಿತ್ರಗಳು ಕನ್ನಡದಲ್ಲಿ ಬಂದಾಗ ಬರೋದೇ ಕಮ್ಮಿ. ಹಾಗೆ ಒಂದು ವೇಳೆ ಬಂದಾಗ ಅದಕ್ಕೆ ಅಂದರೆ ಪ್ರೇಕ್ಷಕರ ಕಡೆಯಿಂದ ಸಿಗುವಂಥ ಪ್ರೋತ್ಸಾಹ ತುಂಬ ಕಮ್ಮಿ. ಅಂದರೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಪ್ರಾಮುಖ್ಯತೆ ಮತ್ತು ಪ್ರೋತ್ಸಾಹ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಅಂದರೆ ಅಟ್ಲೀಸ್ಟ್ ಈಗಾದರೂ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಚಿತ್ರ ಬಂತು, ಮತ್ತು ಈಗ ರೀಸೆಂಟಾಗಿ ದ ರೈಸ್ ಆಫ್ ಅಶೋಕ ಅಂತ ಬಂತು. ಸೊ ಅಂದರೆ ಈ ಚಿತ್ರಗಳಿಗೆ ಸಿಗಬೇಕಾಗಿರ್ತಕ್ಕಂತಹ ಪ್ರಾಮುಖ್ಯತೆ, ಪ್ರೋತ್ಸಾಹ ಪ್ರೇಕ್ಷಕರಿಂದ ಸಿಗ್ತಾ ಇಲ್ವೇನೋ, ಅಂದರೆ ಅಷ್ಟರ ಮಟ್ಟಿಗೆ ಸಿಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೀವು ನೋಡಿದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಾಗಿರ್ಬೋದು, ತೇಜಸ್ವಿ ಅವರಾಗಿರ್ಬೋದು, ಮತ್ತು ಡಾಕ್ಟರ್ ಶಿವರಾಮ್ ಕಾರಂತರವರಾಗಿರ್ಬೋದು. ಸೊ ಅಂದರೆ ಇವರ ವಿಚಾರಗಳು, ಅವರ ಚಿಂತನೆಗಳು ಹೇಗಿದ್ದು ಅಂದರೆ ಅವರ ರೆವಲ್ಯೂಷನರಿ ಥಾಟ್ಸನ್ನು ಅವರ ಬರವಣಿಗೆ ಮೂಲಕ ಅಂದರೆ ಸಮಾಜದಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೇನೆ ಅವರು ಹಂಗೆ ಅಂದರೆ ಕಹಿ ಸತ್ಯಗಳನ್ನು ಅವರ ಕವಿತೆಗಳ ಮೂಲಕ, ಅವರ ಕತೆ ಕಾದಂಬರಿಗಳು ಮತ್ತು ನೀಳ್ಗತೆಗಳ ಮೂಲಕ ಅವರು ತಿಳಿಸ್ತಾ ಇದ್ರು ಓದುಗರಿಗೆ ಅಲ್ವಾ. ಸೊ ಹಾಗಿದ್ದಾಗ ಅಂತ ಅಂದರೆ ಅದನ್ನೆಲ್ಲ ಇವಾಗ ನನ್ನನ್ನು ನೀವು ಎಕ್ಸಾಂಪಲ್ ತೊಗೊಂಡ್ರೆ, ನಾನು ಆ ರೀತಿಯಾದಂಥ ಪುಸ್ತಕಗಳನ್ನೆಲ್ಲ ಅಂದರೆ ಮೂಕಜ್ಜಿಯ ಕನಸುಗಳು, ಮತ್ತು ಈಗ ಚೋಮನ ದುಡಿ ಆಗಿರ್ಬೋದು, ಮತ್ತು ಅಣ್ಣನ ನೆನಪು ಆಗಿರ್ಬೋದು, ಮತ್ತು ಚಿದಂಬರ ರಹಸ್ಯವನ್ನು ನೀವು ತೊಗೊಂಡ್ರೆ ಕಾದಂಬರಿಯಲ್ಲಿ ಸಮಾಜದಲ್ಲಿ ನಡೆಯುವಂಥ ಅಂದರೆ ಈ ಜಾತಿ ಪದ್ಧತಿ ಆಗಿರ್ಬೋದು, ಮತ್ತು ಆ ಜಾತಿಯನ್ನು ಬಳಸ್ಕೊಂಡು ಹೇಗೆ ರಾಜಕಾರಣಿಗಳು ಅವರ ಅಧಿಕಾರವನ್ನು ಕಾಪಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಮತ್ತೆ ಈ ಒಂದು ಅಂದರೆ ಹೇಗೆ ಸಮಾಜದಲ್ಲಿ ಈ ಮೇಲು ಕೀಳು ಎಂಬ ಭಾವನೆ ಮನುಷ್ಯನಲ್ಲಿ. ಸೊ ಇದೆಲ್ಲ ಅಂದರೆ ಸಮಾಜದ ಎಲ್ಲ ರೀತಿಯಾದಂಥ ವಿಷಯಗಳನ್ನು ಕೂಡ ಕವರ್ ಮಾಡಿರ್ತಾರೆ ಚಿದಂಬರ ರಹಸ್ಯ ಕಾದಂಬರಿಯಲ್ಲಿ. ಆ ಎಲ್ಲ ವಿಷಯಗಳನ್ನು ಕೂಡ ಇಟ್ಕೊಂಡು ಒಂದು ಅತ್ಯದ್ಭುತವಾದಂತಹ ಒಂದು ಕ್ರಿಯೇಟಿವ್ ಆದಂಥ ಒಂದು ಕಾನ್ಸೆಪ್ಟ್ ಜೊತೆಗೆ ಆ ಒಂದು ಕಾದಂಬರಿಯನ್ನು ತೊಗೊಂಡೋಗಿರ್ತಾರೆ. ಅಂದರೆ ಬಹಳ ಸ್ವಾರಸ್ಯವಾಗಿರುತ್ತೆ. ಒಂದೊಂದು ಅಧ್ಯಾಯವೂ ಕೂಡ ಅಂದರೆ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬ ಥ್ರಿಲ್ಲಿಂಗ್ ಆಗಿ, ತುಂಬ ಸಸ್ಪೆನ್ಸ್ ಆಗಿ ಅಷ್ಟು ಅದ್ಭುತವಾಗಿ ಅವರು ಆ ಒಂದು ಕಾದಂಬರಿಯನ್ನು ಕಟ್ಕೊಟ್ಟಿರ್ತಾರೆ ಅವ್ರದೇ ಆದಂಥ ಸ್ಟೈಲ್ ಆಫ್ ರೈಟಿಂಗಲ್ಲಿ, ಅವ್ರದೇ ಆದಂಥ ರೈಟಿಂಗ್ ಸ್ಟೈಲ್ನಲ್ಲಿ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಿಯಾಲಿಟಿ ಅಂದರೆ ಒಂದು ಕಾಲಘಟ್ಟದಲ್ಲಿ ಈ ರೀತಿಯೆಲ್ಲ ಇತ್ತು. ಹೇಗೆ ಹೊಯ್ಸಳರು, ಕದಂಬರು, ಚಾಲುಕ್ಯರು, ಗಂಗರು, ಸೊ ಇವರ ಹಿಸ್ಟ್ರಿ ಅಂತ ನಾವು ಇವರ ಹೆಸರು ಕೇಳಿದ ತಕ್ಷಣ ಎಷ್ಟು ಆರ್ಕಿಟೆಕ್ಚರಲ್ ಮಾರ್ವಲಪ್ಪ, ಎಷ್ಟೋ ಅತ್ಯದ್ಭುತವಾದಂಥ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಗಂಗರಾಗಿರ್ಬೋದು, ಕದಂಬರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಬೇಲೂರು, ಹಳೆಬೀಡು ಇವತ್ತಿಗೂ ಕೂಡ ಜೀವಂತವಾಗಿದೆ. ಇವತ್ತಿಗೂ ಕೂಡ ಅಲ್ಲಿನ ಶಿಲ್ಪಕಲೆಗಳನ್ನು ನೋಡಿದಾಗ ನಮಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಪೂರ್ವಜರ ಬಗ್ಗೆ. ಅಟ್ ದ ಸೇಮ್ ಟೈಮ್ ಅದೇ ಅಂದರೆ ಆ ಒಂದು ಕಾಲಘಟ್ಟದಲ್ಲೇ ಈ ಮೇಲು ಕೀಳು ಎಂಬ ಭಾವನೆ ಕೂಡ ಈ ಸಮಾಜದಲ್ಲಿ ಇತ್ತು ಅನ್ನೋ ಒಂದು ರಿಯಾಲಿಟಿಯನ್ನು ನಾವು ಒಪ್ಕೋಬೇಕು. ಆ ರಿಯಾಲಿಟಿಯನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಮೆಚುರಿಟಿ ನಮ್ಮಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಈ ರೀತಿಯಾದಂಥ ಚಿತ್ರಗಳು ಬಂದಾಗ ಅಂದರೆ ಹೇಗೆ ಕಮರ್ಷಿಯಲ್ ಸಿನಿಮಾಗಳು ಮತ್ತು ಹೊಸ ಕ್ರಿಯೇಟಿವ್ ಆದಂಥ ಚಿತ್ರಗಳಿಗೆ ಪ್ರೇಕ್ಷಕರು ಪ್ರೋತ್ಸಾಹ ಕೊಡ್ತಾರೋ, ಅದೇ ರೀತಿ ಈ ರೀತಿಯಾದಂಥ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಚಿತ್ರಗಳಿಗೂ ಕೂಡ ನಾವು ಕನ್ನಡಿಗರು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅಂದರೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ರಾಷ್ಟ್ರಕವಿ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಅನ್ನೋ ಒಂದು ಮಹಾಕಾವ್ಯವನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ರು. ಅದೇ ರಾಷ್ಟ್ರಕವಿ ಕುವೆಂಪು ಅವರೇನೆ ಒಂದು ಕಡೆ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ಕಾದಂಬರಿಯನ್ನು ಬರೀತಾರೆ. ಹೇಗಿದೆ ನೋಡಿ, ಅಂದರೆ ಆ ಮಲೆಗಳಲ್ಲಿ ಮದುಮಗಳಲ್ಲಿ ಅಂದರೆ ಅದರಲ್ಲಿ ಬರ್ತಕ್ಕಂಥ ಒಂದು ಪಾತ್ರ, ಆ ಗುತ್ತಿ ಪಾತ್ರ ಏನಿದೆ, ಅವನಿಗೆ ಕಡೆಯವರೆಗೂ ಕೂಡ ಅವನ ಒಂದು ಹಕ್ಕನ್ನು ಅವನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅಂದರೆ ಅಂಥ ಒಂದು ಕಡೆ ಮಹಾಕಾವ್ಯವನ್ನು ಬರೆದಂಥ ಅದೇ ರಾಷ್ಟ್ರಕವಿ ಕುವೆಂಪು ಅವರೇ ಈ ಒಂದು ಕಾದಂಬರಿಯನ್ನು ಕೂಡ ಬರೀತಾರೆ. ಅಂದರೆ ಸಮಾಜದ ಎಲ್ಲ ರೀತಿಯಾದಂಥ ವಿಷಯಗಳನ್ನು ಕೂಡ
ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಬಾವಿಲಿರೋ ಕಪ್ಪೆ ಆಗಬಾರ್ದು. ನಾವು ಯಾವತ್ತೂ ಕೂಡ ಎಲ್ಲ ರೀತಿಯಾದಂಥ ವಿಷಯಗಳನ್ನು ತಿಳ್ಕೋಬೇಕು, ಜಾಗೃತಿಯಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅಂದರೆ ಆಗಿನ ಸಾಹಿತಿಗಳು ಅದೇ ರೀತಿಯೇ ಇದ್ದರು. ಅಂದರೆ ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಅಷ್ಟು ಅದ್ಭುತವಾಗಿ ಅವರ ಕಾದಂಬರಿಗಳ ಮೂಲಕ, ಅವರ ಕತೆ ಕಾದಂಬರಿಗಳು ಕವಿತೆಗಳ ಮೂಲಕ ಅವರ ಒಂದು ವಿಚಾರ ಚಿಂತನೆಗಳನ್ನೆಲ್ಲವೂ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು ಅಲ್ವಾ. ಸೊ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ಒಂದು ಪುಸ್ತಕ, ರಾಷ್ಟ್ರಕವಿ ಕುವೆಂಪು ಅವರ ಪುಸ್ತಕ ಏನಿದೆ, ಆ ಪುಸ್ತಕವನ್ನು ಓದಬೇಕಾದ್ರೆ ಅಷ್ಟು ರೆವಲ್ಯೂಷನರಿ ಥಾಟ್ಸ್ನೆಲ್ಲ ಅದರಲ್ಲಿ ವ್ಯಕ್ತಪಡಿಸಿರ್ತಾರೆ, ಅವ್ರು ಬರೆದಿರ್ತಾರೆ ಅದರಲ್ಲಿ. ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಯಾಕಂದರೆ ಕನ್ನಡದಲ್ಲಿ ಇವಾಗ ನೀವು ತಮಿಳ್ ಇಂಡಸ್ಟ್ರಿನ ನೀವು ನೋಡಿದ್ರೆ, ತಮಿಳ್ ಇಂಡಸ್ಟ್ರಿಯಲ್ಲಿ ಅಂದರೆ ಎಲ್ಲ ರೀತಿಯಾದಂಥ ಚಿತ್ರಗಳಿಗೂ ಕೂಡ ಅಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಅಂದರೆ ಸಾಮಾಜಿಕ ಸಂದೇಶಗಳು ಹೊಂದಿರತಕ್ಕಂಥ ಚಿತ್ರಗಳಿಗೆ ಅಷ್ಟು ಅದ್ಭುತವಾಗಿ ಅವರು ಅದನ್ನು ಆ ಒಂದು ರಿಯಾಲಿಟಿ, ಹೌದು ಒಂದು ಕಾಲಘಟ್ಟದಲ್ಲಿ ಈ ರೀತಿ ಎಲ್ಲ ನಡೆದಿದೆಯಲ್ವಾ, ಸೊ ಅದನ್ನೇ ತಾನೇ ಅವರು ಅಲ್ಲಿ ತೋರಿಸ್ತಾ ಇರೋದು. ಏನು ತಪ್ಪಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಜನ ಅಲ್ಲಿನ ಪ್ರೇಕ್ಷಕರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಪ್ರೋತ್ಸಾಹ ಕೊಡ್ತಾರೆ. ಅದೇ ರೀತಿ ಕನ್ನಡದಲ್ಲೂ ಕೂಡ ಆ ರೀತಿಯಾದಂಥ ಪ್ರೋತ್ಸಾಹ ಪ್ರೇಕ್ಷಕರು, ಅಂದರೆ ನಾವು ಕನ್ನಡಿಗರು ಪ್ರೋತ್ಸಾಹ ಕೊಟ್ಟರೆ ಈ ರೀತಿಯಾದಂಥ ಚಿತ್ರಗಳು, ದ ರೈಸ್ ಆಫ್ ಅಶೋಕ ಆಗಿರ್ಬೋದು, ಮತ್ತು ನಮ್ಮ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ ಮತ್ತು ಲ್ಯಾಂಡ್ ಲಾರ್ಡ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಚಿತ್ರಗಳು ಕನ್ನಡದಲ್ಲೂ ಕೂಡ ಬರೋದಕ್ಕೆ ಇನ್ನೂ ಹೆಚ್ಚು ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾಕೆ ಅಂದರೆ ಈ ರೀತಿಯಾದಂಥ ಚಿತ್ರಗಳಿಂದ ಏನು ಸಮಾಜಕ್ಕೆ ಉಪಯೋಗ ಅಂತ ನೀವು ಕೇಳಿದ್ರೆ, ಖಂಡಿತ ಅಂದರೆ ಇತಿಹಾಸ ಭಾಳ ಮುಖ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವರ ಅಭಿಪ್ರಾಯ, ಕೆಲವರು ಹೇಳೋದು ಏನಪ್ಪ ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಇದೆಲ್ಲ ಇದೆಯಾ, ಇವತ್ತಿನ ಕಾಲಘಟ್ಟದಲ್ಲಿ ಈ ರೀತಿ ಏನು ಇಲ್ವಲ್ಲ ಅಂತ ಹೇಳ್ತಾರೆ. ಬಹಳ ತಪ್ಪು ಸ್ನೇಹಿತರೆ. ಭಾರತದಾದ್ಯಂತ ಇವತ್ತಿಗೂ ಕೂಡ ಅಂದರೆ ದೌರ್ಜನ್ಯ, ಈ ಮೇಲು ಕೀಳು ಎಂಬ ಭಾವನೆ ಮತ್ತು ಜಾತಿ ಪದ್ಧತಿ, ಸೊ ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಭಾರತದಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಕಡೆ ಇವತ್ತಿಗೂ ಕೂಡ ನಡೀತದೆ. ರೀಸೆಂಟಾಗಿ ತುಮಕೂರಿನಲ್ಲೂ ಕೂಡ ಒಂದು ವಿಷಯ ನಡೆದಿದೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಅಂದರೆ ದಲಿತ ದಂಪತಿಗಳು ದೇವಸ್ಥಾನಕ್ಕೆ ದೇವಾಲಯ ಒಳಗಡೆ ಹೋಗಬೇಕು ಅಂತ ಹೋದಾಗ ಅಲ್ಲಿನ ಯಾರೋ ಒಬ್ಬ ವ್ಯಕ್ತಿ ನೋಡಿ, ಅಂದರೆ ಮೇಲ್ವರ್ಗದವರು, ಆ ರೀತಿ ಹೇಳಬಾರ್ದು, ಆದರೆ ಬೇರೆ ದಾರಿ ಇಲ್ಲ, ಹೇಳಲೇಬೇಕು, ಅರ್ಥ ಮಾಡಿಸ್ಬೇಕು ಅಂತಂದರೆ. ಸೊ ಅವ್ರು ಮೇಲ್ವರ್ಗದವರು ಯಾರೋ ಅಲ್ಲಿ ನಿಂತ್ಕೊಂಡು ಈ ರೀತಿ ದೇವ್ರು ಬಂದಂಗೆ ಆ್ಯಕ್ಟ್ ಮಾಡಿ ಅವ್ರನ್ನ ನೀವು ಒಳಗಡೆ ಬರಬಾರ್ದು, ಹೊರಗಡೆ ಹೋಗಿ ಅಂತ ಹೇಳುವಂಥ ವಿಷಯ ರೀಸೆಂಟಾಗಿ ತುಮಕೂರಿನಲ್ಲಿ ನಡೆದಿತ್ತು, ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇವತ್ತಿಗೂ ಕೂಡ ಆ ಒಂದು ವಿಷಯ ಏನಿದೆ, ಆ ಜಾತಿ ಅನ್ನೋ ಒಂದು ವಿಷಯ ಎಷ್ಟೋ ಜನರಲ್ಲಿ ತಲೆಯಲ್ಲಿ ಅದು ಹಾಗೇ ಇದೆ. ಸೊ ಅವೆಲ್ಲ ಇರೋವರೆಗೂ ಈ ರೀತಿಯಾದಂಥ ಚಿತ್ರಗಳು ಅಂದರೆ ಎಸೆನ್ಷಿಯಲ್, ಇದು ಅಗತ್ಯ, ಈ ರೀತಿಯಾದಂಥ ಚಿತ್ರಗಳು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಕನ್ನಡಿಗರು ನಾವು ಕೂಡ ಈ ರೀತಿಯಾದಂಥ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಅಂದರೆ ನಾನು ಹೇಳಿದಂಥ ಅಭಿಪ್ರಾಯಕ್ಕೆ ನಿಮ್ಮ ಅಭಿಪ್ರಾಯ ಆಪೋಸಿಟ್ ಕೂಡ ಇರ್ಬೋದು. ಯಾವುದೇ ರೀತಿಯಾದಂಥ ಅಭಿಪ್ರಾಯ ಇದ್ದರೂ ಕೂಡ ನೀವು ನಿಮ್ಮ ಅಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಆದಷ್ಟು ಕನ್ನಡ ಚಿತ್ರಗಳನ್ನು, ಎಲ್ಲ ಚಿತ್ರಗಳನ್ನು ನೋಡಿ, ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಚಿತ್ರಕ್ಕೂ ಕೂಡ ಪ್ರಾಮುಖ್ಯತೆ ಕೊಡಿ. ಯಾಕಂದರೆ ಅದಕ್ಕೆ ಸಿಗಬೇಕಾದಂಥ ಪ್ರೋತ್ಸಾಹ ಮತ್ತು ಪ್ರಾಮುಖ್ಯತೆ ಎಲ್ಲೋ ಒಂದು ಕಡೆ ಅಷ್ಟು ಮಟ್ಟಿಗೆ ಅದಕ್ಕೆ ಸಿಗಬೇಕಾಗಿರೋಷ್ಟು ಪ್ರಾಮುಖ್ಯತೆ ಪ್ರೋತ್ಸಾಹ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ವೇನೋ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಈ ಅಣ್ಣನ ನೆನಪು ಪುಸ್ತಕದ ಎಲ್ಲ ಅಂದರೆ ಈ ಅಣ್ಣನ ನೆನಪು ಪುಸ್ತಕವನ್ನು ಕನ್ನಡಿಗರಿಗೆ ಅಂದರೆ ಇದರಲ್ಲಿರ್ತಕ್ಕಂತಹ ಕೆಲವು ಸ್ವಾರಸ್ಯವಾದಂಥ ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅದನ್ನು ಎಪಿಸೋಡ್ಗಳ ಮುಖಾಂತರ ಒಂದು ಪಾಡ್ಕಾಸ್ಟ್ ಥರ ನಾನು ಕ್ರಿಯೇಟ್ ಮಾಡಿ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಒಂದು ವೇಳೆ ಯಾರಾದರೂ ಆ ಎಪಿಸೋಡ್ಗಳನ್ನು ಕೇಳಿಲ್ಲ ಅಂತಂದರೆ ದಯವಿಟ್ಟು ಕೇಳೋದಕ್ಕೆ ಶುರು ಮಾಡಿ. ಯಾಕಂದರೆ ಆ ಎಪಿಸೋಡ್ಗಳ ಉದ್ದೇಶ ಏನಪ್ಪ ಅಂತಂದರೆ, ಆ ಎಪಿಸೋಡ್ಗಳನ್ನು ನೀವು ಕೇಳಿದ ನಂತರ ನೀವು ಕೂಡ ಈ ಒಂದು ಪುಸ್ತಕವನ್ನು ತಗೊಂಡು ಓದೋ ರೀತಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಅಣ್ಣನ ನೆನಪು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ಕೂಡ ಒಂದೇ ಪ್ಲೇಲಿಸ್ಟ್ ಮಾಡಿ ಆ ಒಂದು ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಣ್ಣನ ನೆನಪು ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಆ ಒಂದು ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ದಯವಿಟ್ಟು ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಮೊದಲನೇ ಸಂಚಿಕೆಯಿಂದ ಶುರು ಆಗುತ್ತೆ ಸ್ನೇಹಿತರೆ. ಎಲ್ಲ ಎಪಿಸೋಡ್ಗಳನ್ನು ನಿಮಗೆ ಸಮಯ ಸಿಕ್ಕಾಗ ಕೇಳಿದ ನಂತರ ಈ ಪುಸ್ತಕವನ್ನು ನೀವು ಕೂಡ ತಗೊಂಡು ಓದೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.